ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಗುರು, ಇವತ್ತು ಆರಾಮಾಗಿ ಒಂದು ಪೀಸ್ಫುಲ್ ಆಗಿ ಮನೇಲಿ ಕುತ್ಕೊಂಡಿದ್ದೆ. ಯಾಕಂದ್ರೆ ಜಾತ್ರೆ ಬ್ಯುಸಿಯಲ್ಲಿ ವಿಡಿಯೋಗಳು ಮಾಡೋದ್ರಲ್ಲಿ ತುಂಬಾನೇ ಬ್ಯುಸಿ ಇದ್ವಿ. ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ. ಮನೇಲಿ ಕುತ್ಕೊಂಡಿರ್ಬೇಕಾದ್ರೆ ಸುಮ್ಮನೆ ಮನೇಲಿ ಕುತ್ಕೊಂಡು ಏನ್ ಮಾಡೋದು ಅಂತ ಹೇಳಿ ಒಂದು ಸ್ಪೆಷಲ್ ಆಗಿ ಏನಾದ್ರು ಒಂದು ಫುಡ್ ಪ್ರಿಪೇರ್ ಮಾಡೋಣ ಅಂತ ನಮ್ಮ ತೋಟಕ್ಕೆ ಬಂದಿದ್ದೀವಿ. ಯಾರ್ಯಾರು ಬಂದಿದ್ದೀವಿ ಅಂತ ಹೇಳಿದ್ರೆ, ನಾನು ಮತ್ತೆ ಮುಖೇಶ್ ಅವ್ರ ಅಕ್ಕ ಮಗ ಬಂದಿದ್ದೀವಿ. ಒಂದು ಒಳ್ಳೆ ಫುಡ್ ಪ್ರಿಪೇರ್ ಮಾಡ್ತಾ ಇದ್ದೀವಿ ಗುರು. ಏನು ಅಂತ ಹೇಳಿದ್ರೆ ಮಶ್ರೂಮ್ ಬಿರಿಯಾನಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ವೆಜ್ ಮಾಡೋಣ ಅನ್ಕೊಂಡು ಆ ಒಂದು ಮೈಂಡ್ ಸೆಟ್ ಅಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ನಾವೆಲ್ಲ ಹೊರಗಡೆ ಹೋಗಿದ್ದೆ, ಅಷ್ಟರಲ್ಲಿ ಆನಿಯನ್ನ ಕಟ್ ಮಾಡಾಕಿದ್ದಾನೆ. ಈಗ ಗೂದೆ ಹಣ್ಣನ್ನ ಕಟ್ ಮಾಡ್ತಾ ಇದ್ದಾರೆ ನೋಡ್ರಿ. ಕನ್ನಡದಲ್ಲಿ ಇದನ್ನ ಏನಂತ ಕರೀತಾರೆ? ಗೂದೆ ಹಣ್ಣು ಅಂತ ಕರೀತಾರೆ. ಏನಂತ ಕರೀತಾರೆ ಮುಖೇಶ್? ಟೊಮಾಟೊ ಅಂತ ಕರೆಯಲ್ವ ಗೈಸ್? ಟೊಮಾಟೋನ ಏನಂತ ಕರೀತಾರೆ ಕಮೆಂಟ್ ಹಾಕಿ. ಗೂದೆ ಹಣ್ಣು ಅಂತಾನೆ ಕರೆಯೋದು, ಬೇರೆ ಏನಿಗೆ ಅಂತ ಕರೀತಾರೆ. ಮಶ್ರೂಮ್ ಎಲ್ಲ ತೊಳೆದಕ್ಕೆ ಹಾಕಿದೀನಿ ನೋಡ್ರಿ. ಟೊಮಾಟೊ ಮತ್ತೆ ಮಶ್ರೂಮ್ ಎಲ್ಲ ನೋಡ್ರಿ, ಎಲ್ಲ ಹೊರಗಡೆ ಎಷ್ಟು ಒಂದ್ ಪ್ಯಾಕೆಟ್ ಬಂದು 60 ರೂಪಾಯಿ ಮಾಲೂರಲ್ಲಿ. ನಿಮ್ ಕಡೆ ಎಲ್ಲ ಎಷ್ಟಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಮಶ್ರೂಮ್ ಅಲ್ಲಿ ತುಂಬಾನೇ ಬೇರೆ ಬೇರೆ ತರ ಎಲ್ಲ ಇದೆ ನೋಡ್ರಿ. ಇದು ಮತ್ತೆ ಇವೆರಡು ದೊಡ್ಡದಾಗಿದೆ ಮಶ್ರೂಮ್ಗಳು ನೋಡ್ರಿ. ಇವೆರಡು ತುಂಬಾ ದೊಡ್ಡದಾಗಿದೆ. ಇದೆಲ್ಲ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ, ಪಾತ್ರೆ ಸ್ವಲ್ಪ ಸೇಫ್ ಆಗಿರ್ಲಿ, ನಾವಮ್ಮ ನನ್ನ ಏನೋ ಅಂದೇ ಇರ್ಲಿ ಅಂತ. ಯಾಕಂದ್ರೆ ಇದಕ್ಕೆ ಮಸಿ ಏನು ಮೆತ್ಕೊಂಬಾರ್ದಲ್ವಾ, ಆ ಒಂದು ರೀಸನ್ ಇಂದ ಮಾಡ್ತಾ ಇದೀವಿ. ಗೈಸ್ ಕರೆಕ್ಟಾಗಿ ಹಾಕಿದ್ದೀನ ನೋಡಿ. ಕರೆಕ್ಟಾಗಿ ಉಜ್ಜಿನದಲ್ಲ ಮಣ್ಣು? ಉಜ್ಜಿದ್ದೀನೇನೋ ಏನೋ. ನಂದೆಲ್ಲ ಫಸ್ಟ್ ಟೈಮ್ ಗುರು ಮಾಡ್ತಿರೋದು. ಉರಿ ಜಾಸ್ತಿ ಜೋರಾಗಿದೆ ಅದಕ್ಕೆ. ಮಶ್ರೂಮ್ ಬಿರಿಯಾನಿನ ಪ್ರಿಪೇರ್ ಮಾಡ್ತಾ ಇದೀವಿ ಅಂತ ಆಗ್ಲೇನೆ ಹೇಳಿದೆ. ಮಶ್ರೂಮ್ ಬಿರಿಯಾನಿನ ಪ್ರಿಪೇರ್ ಮಾಡೋದಕ್ಕೆ ನಾವು ಏನೇನೆಲ್ಲ ತೊಗೊಂಬಂದಿದ್ದೀವಿ ಅಂತ ಹೇಳಿದ್ರೆ ಬನ್ನಿ ತೋರಿಸ್ತೀನಿ. ಫಸ್ಟು ನಮಗೆ ಬೇಕಾಗಿರೋದು ಮೈನ್ ಪ್ರಾಡಕ್ಟು ಮಶ್ರೂಮು ಮತ್ತೆ ಅಕ್ಕಿ ತೊಗೊಂಬಂದಿದ್ದೀವಿ. ಇನ್ನು ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಹಸಿ ಮೆಣಸಿನ್ಕಾಯಿ ನೋಡ್ರಿ, ಅದು ರುಬ್ಕೊಂಬಂದು ಪೇಸ್ಟ್ ಮಾಡ್ಕೊಂಬಂದಿದ್ದೀವಿ. ಎಲ್ಲ ಒಂದೊಂದು ಇಡೀನೇ ಹಾಕಿರೋದು. ಮತ್ತೆ ಕಸ್ತೂರಿ ಮೆಂತೆ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಬಂದಿದ್ದೀನಿ. ಮೊಸರು 1/2 ಲೀಟರು. ಏನಕ್ಕೆ ಅಂತ ಹೇಳಿದ್ರೆ ಮಶ್ರೂಮ್ ಬಿರಿಯಾನಿಗೆ ಮತ್ತೆ ಮೊಸರು ಬಜ್ಜಿಗೆ. ಪೆಪ್ಪರ್ ಪೌಡರು, ಬಿರಿಯಾನಿ ಮಸಾಲ, ಅದಾದ್ಮೇಲೆ ಗರಂ ಮಸಾಲ ನೋಡಿ. ಗರಂ ಮಸಾಲ ಇದೆ 2 ಪ್ಯಾಕೆಟ್ ತೊಗೊಂಬಂದಿದ್ದೀನಿ. ಗರಂ ಮಸಾಲ, ಟೊಮಾಟೊ ಸ್ವಲ್ಪ ಹಚ್ಕೊಂಡಿದ್ದೀವಿ. ಚಿಕನ್ ಮಸಾಲ ನೋಡ್ರಿ ಇಲ್ಲಿದೆ, ಸ್ವಲ್ಪ ಟೇಸ್ಟ್ ಎಲ್ಲ ಚೆನ್ನಾಗಿ ಬರಲಿ ಅಂದ್ಬಿಟ್ಟು. ಮತ್ತೆ ನೋಡ್ರಿ ಈರುಳ್ಳಿ ಮತ್ತೆ ಟೊಮಾಟೊ ಇಲ್ಲಿ ಇಟ್ಕೊಂಡಿದ್ದೀನಿ ಟೋಟಲ್ ಆಗಿ. ಮತ್ತೆ ಈರುಳ್ಳಿ ಸ್ವಲ್ಪ ನೋಡ್ರಿ ಇಲ್ಲಿ ಹಾಕಿದ್ದೀವಿ ನೋಡ್ರಿ. ಈರುಳ್ಳಿ ಕಟ್ ಮಾಡಿದ್ದು ಹಾಕಿದ್ದೀವಿ. ಹುಷಾರು. ಮುಖೇಶ್ ಅವರು ತುಂಬಾನೇ ಸಾಧನೆ ಮಾಡ್ತಾ ಇದ್ದಾರೆ. ಹಾಕು ಸಾಕ್ಬಿಡು. ಸಾಕು ನೋಡ, ಸ್ವಲ್ಪ ಸಾಕು. ಮಶ್ರೂಮ್ ಬಿರಿಯಾನಿ ಅನ್ನೋದೊಂದೇ ಎಷ್ಟು ಕಷ್ಟ ಇದೆ ಗೊತ್ತಾ ಪ್ರಿಪೇರ್ ಮಾಡೋದು. ತುಂಬಾನೇ ಕಷ್ಟ ಐತೆ ಗುರು. ಒಲೆಯಲ್ಲಿ ಅಂದರೆ ಇನ್ನೂ ಕಷ್ಟ, ಹೊಗೆ. ಮತ್ತು ಇನ್ನೊಂದು ಇನ್ಸಿಡೆಂಟ್ ಏನಾಯಿತು ಅಂದರೆ, ಮಿಕ್ಸಿಯಲ್ಲಿ ಆ ಕ್ಯಾಪು ಸಿಗಲಿಲ್ಲ ಗುರು. ಮತ್ತು ಆ ಕ್ಯಾಪ್ ಸಿಗ್ಲಿದ್ದಕ್ಕೆ ಮತ್ತೆ ಮನೆಗೆ ಹೋಗೋದೆಲ್ಲ ಯಾರು ಅಂತ ಹೇಳಿ ಅದಕ್ಕೊಂದು ಆ ಜಾರ್ಗೆ ಒಂದು ಮುಶ್ಲ ಥರ ಮುಚ್ಚಿ ಆಮೇಲೆ ಮಿಕ್ಸಿಗೆ ಹಾಕಿದ್ದಕ್ಕೆ ಎಲ್ಲ ಆಯಿತು. ಟಿ ಶರ್ಟೆಲ್ಲ ಫುಲ್ಲು ಮಸಾಲೆ ಆಯಿತು. ಪರವಾಗಿಲ್ಲ ಅಂದ್ಕೊಂಡು ಬಂದಿದ್ದೀನಿ. ಫುಲ್ಲು ಮಸಾಲೆ ಹಾಕ್ತಾ ಇದ್ದಾರೆ. ಗರಂ ಮಸಾಲ ಚಿಕನ್ ಮಸಾಲೆ ಎತ್ಕೊಂಡು ಹಾಕು. ಇದಕ್ಕೆಲ್ಲನೂ ಮಶ್ರೂಮ್ ಬಿರಿಯಾನಿ ಅಂತ ಹೇಳಿದ್ನಲ್ಲ,
ಎಷ್ಟು ಸಲ ಮನೆಯಿಂದ ತೋಟದಿಂದ ಮನೆಗೆ ಓಡಾಡ್ತಾ ಇದ್ದೀನಿ ಗೊತ್ತಾ ನಾನು. ಪ್ಲೇಟ್ ಇಲ್ಲ ಇವಾಗ ಇದ್ರ ಮೇಲೆ ಮುಚ್ಚಕ್ಕ ಹೋಗಲ್ಲ ಗೈಸ್. ಎಷ್ಟು ಶುಂಠಿ ಬೆಳ್ಳುಳ್ಳಿಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪಿಗೆ ಹಸಿಮೆಣ್ಸಿಕಾಯಿಗೆ ಒಂದ್ಸಲಿ ಹೋದೆ. 3 ಅಂಗಡಿಯಲ್ಲಿ ತಿರುಗಾಡಿ ಸಿಗಲೇ ಇಲ್ಲ ಕೊತ್ತಂಬರಿ ಸೊಪ್ಪು. ಕೊನೆಗೆ ಒಂದು ಅಂಗಡಿಯಲ್ಲಿ ಸಿಕ್ತು KPN ಮಾರ್ಕೆಟಲ್ಲಿ. ಅಲ್ಲಿ ತೊಗೊಂಬಂದೆ. ಅದು ನಡ್ಕೊಂಡು ಹೋದೆ, ಇಲ್ಲೇ ನೀರು ಸಿಗುತ್ತೇನೋ ಅಂತ, ಸಿಗಲೇ ಇಲ್ಲ. ಉಪ್ಪು ಖಾರ ತೊಗೊಂಬಂದಿರ್ತಾರೇನೋ ಅಂತ ಅಂದ್ಕೊಂಡೆ, ಉಪ್ಪು ಖಾರ ತೊಗೊಂಬಂದಿಲ್ಲ. ಇವಾಗ ಮತ್ತೆ ಪ್ಲೇಟು ಇಲ್ಲಿಗೆ ಬಂದಮೇಲೆ ಪ್ಲೇಟು ಇಲ್ಲಿ ಅಂತ ಕೇಳ್ತಾ ಇದ್ದಾನೆ. ತೋಟದಲ್ಲಿ ಮಾಡೋದು ಸಾಕು. ಇಲ್ಲಿ ಲೇಔಟ್ ಇದೆ ನೋಡಿ, ಆ ಲೇಔಟ್ ಕಾಣಿಸ್ತಾ ಇದೆಯಾ? ನೆಕ್ಸ್ಟ್ ನೋಡ್ರಿ, ಇಲ್ಲೇ ಲೇಔಟ್ ಕಾಣಿಸ್ತಿದೆಯಲ್ಲ, ಆ ಲೇಔಟಲ್ಲಿ ತುಂಬ ಜನ ಬರ್ತಾರೆ ಗುರು ವಾಕಿಂಗ್ಗೆ. ಎಷ್ಟು ಮನೆಗಳಿದೆ ಅಷ್ಟು ಮನೆಗಳಿಂದನೂ ಬಂದು ವಾಕಿಂಗ್ ಮಾಡ್ತಾರೆ ಈವ್ನಿಂಗ್ ಟೈಮು. ಚೆನ್ನಾಗಿರುತ್ತೆ. ಲೇಔಟು ಮಾಡಿರೋರು ಸೈಟ್ನ ಮಾರೋದಕ್ಕೆ ಲೇಔಟ್ ಮಾಡಿದಾರೋ ಅಥವಾ ಜನಗಳು ವಾಕಿಂಗ್ ಮಾಡಲಿ ಅಂತ ಮಾಡಿದಾರೋ ಲೇಔಟು ನನಗಂತೂ ಗೊತ್ತಾಗ್ತಾಯಿಲ್ಲ. ಸಮ್ಮರ್ ಹಾಲಿಡೇಸ್ ಇದೆಯಲ್ಲ, ಅದಕ್ಕೆ ಎಲ್ಲ ಮಕ್ಕಳನ್ನ ಕರ್ಕೊಂಡ್ಬಂದ್ಬಿಡ್ತಾರೆ ವಾಕಿಂಗ್ಗೆ. ಮಶ್ರೂಮ್ ಬಿರಿಯಾನಿ ರೆಡಿ. ಹಾಂ ಕಟ್ಟೋ ಹಾಕು, ಇನ್ನೊಂದು 2 ಎಲೆ ಹಾಕು. ಅದ್ರ ಮೇಲೆ ಬೆಂಕಿ ಹಾಕ್ತೀಯಾ? ಹಾಂ, ಬೀಳಿಸ್ಲಾ? ಇರೋ, ಒಂದು ವಿಕೆಟ್ ಬೀಳಿಸ್ತೀನಿ. ಇರೋ. ಹಾಂ, ವಿಕೆಟ್ ಫ್ರೀಟಾ? ನೀವು ಏನಾದರೂ ಮನೆಗಳಲ್ಲಿ ತರಕಾರಿ ಹಚ್ಚೋದಕ್ಕೆ ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಪ್ಲಾಸ್ಟಿಕ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕೆ ಪ್ಲಾಸ್ಟಿಕ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತೊಗೊಂಬರ್ತೀರಲ್ಲ ಅಂಗಡಿಯಿಂದ, ಆ ಟೈಮಲ್ಲಿ ಎಷ್ಟು ಥಿಕ್ನೆಸ್ ಇರುತ್ತೆ, ಥಿಕ್ನೆಸ್ ದಪ್ಪ ಇರುತ್ತೆ. ಆಮೇಲೆ ಹೋಗ್ತಾ ಥಿಕ್ನೆಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಆ ಪ್ಲಾಸ್ಟಿಕ್ ಎಲ್ಲನೂ ಈ ಚಾಕುನಲ್ಲಿ ಕಟ್ ಮಾಡ್ತಿರಲ್ಲ, ಎಲ್ಲ ಟೈಮಲ್ಲೆಲ್ಲ ಇದಾಗ್ತಾ ಇರುತ್ತೆ, ಮೆಲ್ಟ್ ಆಗ್ತಾ ಇರುತ್ತೆ. ಅದು ನೋಡ್ರಿ, ಈ ಥರ ನೋಡ್ರಿ. ವುಡ್ ಅಂದರೆ ವುಡ್ಡು ಹೋಗುತ್ತೆ, ಬಟ್ ವುಡ್ಡು ಸೇಫು. ಪ್ಲಾಸ್ಟಿಕ್ಕು ನಿಮ್ಮ ಹೊಟ್ಟೆ ಒಳಗಡೆ ಹೋದರೆ ಏನಾಗುತ್ತೆ ಹೇಳಿ? ಫುಡ್ ಪಾಯ್ಸನ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಅದಕ್ಕೆ ಪ್ಲಾಸ್ಟಿಕ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಹಾಂ, 42-59 ಬೇಕು ಗೈಸ್. ಮ್ಯಾಚ್ ಅಂತೂ ಇಂತೂ ಕೈ ಮೀರಿ ಹೋಗೋ ಒಂದು ಮೂಮೆಂಟ್ ಇದೆ. ಗ್ರೀನ್ ಇವತ್ತೇನಾದ್ರು ಮ್ಯಾಚ್ ಸೋತಾಯ್ತು ಅಂದರೆ ಗ್ರೀನ್ ಜರ್ಸಿ ನಮ್ಗೆ ಆಗಬಾರಲ್ಲ ಅಂತ ಅರ್ಥ ಅಲ್ಲ. ನೋಡೋಣ, ಮ್ಯಾಚ್ ಗೆಲ್ಸೋಣ. ಪಾಕಿಸ್ತಾನ ಸ್ವಲ್ಪ ಮಸಾಲೆ ಹಾಕ್ತಿ, ಅದು ಪೆಪ್ಪರ್ ಪೌಡ್ರು ಅದು ಹಾಕು. ನಾವೇ ಹೊಸದಾಗಿ ಏನೋ ಕ್ರಿಯೇಟ್ ಮಾಡೋಣ. ನೋಡೋ, ನಮಗೆಲ್ಲ ಗೊತ್ತಾಗ. ಗೈಸ್, ಇದು ಆವಾಗಲೇ ನಾವು ಟೇಸ್ಟ್ ಮಾಡೋದಕ್ಕೆ ಎತ್ಕೊಂಬಂದಿದ್ದು ರೈಸು. ಇದು ಇವಾಗ ತೊಗೊಂಬಂದಿರೋಂಥ ರೈಸು. ನೋಡೋಣ, ಕಂಪೇರ್ ಮಾಡಿ ನೋಡೋಣ. ಫುಲ್ಲು ಬಿಸಿ ಇದೆ, ದಮ್ ಕಟ್ಟಿದ್ವಲ್ಲ ಅದಕ್ಕೆ. ಮಶ್ರೂಮ್ ತೊಗೊಳ್ರಿ, ಟೇಸ್ಟ್ ನೋಡ್ರಿ. ತೊಗೊಳ ಬೋನ್ ತೊಗೊಳ. ಇವತ್ತು ಯಾಕೋ RCB ಮ್ಯಾಚ್ ಹೋಗಂಗಿದೆ. ಅಯ್ಯೋ ದೇವ್ರೆ. ಪರ್ಫೆಕ್ಟ್ ಆಗಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ, ಚೆನ್ನಾಗಿದೆ. ಹಾಂ, ಟೇಸ್ಟ್ ಅಂತೂ ಸೂಪರ್ ಆಗೈತೆ. ಓಕೆ, ನೀನು? ಸೂಪರ್ ಆಗಿದೆ. ಓಕೆ, ಆಮೇಲೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗಿತ್ತಾ? ಕರೆಕ್ಟ್ ಆಗಿದೆಯಾ? ಸೇಮ್ ನಮ್ಮ ಮದುವಕ್ಕ ಇದ್ದಂಗೆ ಇದ್ದಾನಲ್ಲೋ ಗೈಸ್. ನಮ್ಮ ಅಕ್ಕ ಹೆಂಗಿದಾರೋ ಸೇಮ್ ಹಂಗೆ ಇದ್ದಾನೆ ಗೈಸ್. ಅಂತೂ ಇಂತೂ ಜಿ ಅವ್ರು ಬಂದಿದ್ದಾರೆ. ಅಣ್ಣ, ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡಿದ್ದೀವಿ, ಹೇಗೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಇವತ್ತು ಅನ್ನ ಒಳಗಡೆ ಇಳಿಯಲ್ಲ ನಮಗೆ, ಯಾಕಂದರೆ RCB ಮ್ಯಾಚು ಸೋತೋಯ್ತು. ಆದರೂ ಪರವಾಗಿಲ್ಲ, ನೆಕ್ಸ್ಟ್ ಮ್ಯಾಚ್ ಗೆಲ್ತೀವಿ. ಯಾಕೋ ನಮಗೆ ಗ್ರೀನ್ ಟಿ ಶರ್ಟ್ ಆಗಿ ಬಂದಿಲ್ಲ, ಪರವಾಗಿಲ್ಲ. ನೆಕ್ಸ್ಟು ರೆಡ್ ಟಿ ಶರ್ಟ್ ಹಾಕ್ಕೊಂಡು ಡೆಲ್ಲಿನ ಸೋಲ್ಸೋಣ. ಈ ಸಲ ಕಪ್ ನಮ್ದೇ ಹಾಗೇ ಆಗುತ್ತೆ. ಓಕೆ, ನಮ್ಮ ಜೀವರು ಹೇಳಿದ್ಮೇಲೆ ಮುಗೀತು. ಈ ಸತಿ ಕಪ್ ನಮ್ದೇ. ನೋಡೋಣ ಏನಾಗುತ್ತೆ 2026. ಓಕೆ, ಟೇಸ್ಟ್ ಮಾಡೋಣ.
ಮೊಸರು ಬಜ್ಜಿ ಹಾಕೋ, ಬಿಸಿ ಬಿಸಿ ಹಾಕೋ ಹಾಕೋ, ಎಲ್ಲರಿಗೂ ಹಾಕೋ. ನಂಗೆ ಬೇಡ, ಹಾಕೋ. ನಾನು ಮೊಸರು ಬಜ್ಜಿ ತಿನ್ನೋದು. ಹಾಂ ಸಾಕು, ಎಣ್ಣೆಗೆ ಹಾಕೋ. ಸಕ್ಕತ್ತಾಗಿದೆ ಮಾತ್ರ ಮಶ್ರೂಮ್ ಬಿರಿಯಾನಿ. ನಾವು ಇನ್ನೊಂದು ಎಕ್ಸ್ಟ್ರಾ ಪ್ಯಾಕೆಟ್ ತೊಗೊಂಬಂದು ಹಾಕ್ಬೇಕಾಯ್ತು ಮಶ್ರೂಮ್ ಬಿರಿಯಾನಿ. ನಾವು 2 ಪ್ಯಾಕೆಟ್ ತೊಗೊಂಬಂದು ಹಾಕಿದ್ವಿ. ಅಂದರೆ ಅಂಗಡಿ ಅವ್ರು ಹೇಳಿದ್ರು ಗುರು ಎಷ್ಟು 1 kg ರೈಸ್ಗೆ 2 ಪ್ಯಾಕೆಟ್ ಸರೋಗುತ್ತೆ ಅಂತ. ಬಟ್ ನಮಗೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇನ್ನೂ ಒಂದು 2 ಪ್ಯಾಕೆಟ್ ತೊಗೊಂಬಂದು ಸುರಿದಿದ್ರು ತಿಂತಾ ಇದ್ವಿ. ಚೆನ್ನಾಗಿದೆ, ಮಶ್ರೂಮು ಚೆನ್ನಾಗಿದೆ. ಅಣ್ಣ ಟೇಸ್ಟ್ ಮಾಡಿ ಹೆಂಗಿದೆ. ಮಶ್ರೂಮ್ 2 ಪ್ಯಾಕೆಟ್ ಹಾಕಿರೋದು. ಹೆಂಗಿದೆ? ಸೂಪರ್ ಆಗಿದೆ. ನಮ್ಮ ಶೆಫ್ ಬಂದು ಕಿರಣ್ ಮತ್ತೆ ಮುಖೇಶ್. ನಂದೇನಿಲ್ಲ, ನಾನು ತಗೊಂಬಂದು ಕೊಟ್ಟಿದ್ದಷ್ಟೇ ಅವನಿಗೆ, ಎಲ್ಲ ಅವನೇ ಮಾಡಿದ್ದು ಮುಖೇಶ್ ಗುರು. ಈ ವಿಡಿಯೋ ನೋಡಿ ಹೇಗನ್ಸು ಬೇಗ ಬೇಗ ಕಮೆಂಟ್ ಮಾಡಿ. ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಯಾಕೆಂದರೆ ವಿಡಿಯೋ ಜಲ್ದಿ ಎಂಡ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಗೊತ್ತು, ಮನೆಯಿಂದ ತೊಗೊಂಡೋಗಿರೋಂಥ ಏನು ಐಟಮ್ಸ್ ಏನಿದೆ ಅದು ಮತ್ತೆ ಅಲ್ಲಿಂದ ಮನೆಗೆ ಬರಲೇಬೇಕು, ಇಲ್ಲಾಂದರೆ ನಮ್ಮ ಅಮ್ಮ ನನ್ನ ಸುಮ್ಮನೆ ಬಿಡಲ್ಲ. ಅದಕ್ಕೆ ವಿಡಿಯೋನ ಜಲ್ದಿ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.